ನೀನು ಹೀಗೆಲ್ಲ ಮಾಡಬಾರದು. ನೀನು ಒಬ್ಬಳೇ ಬಂದಿದ್ದಿ, ಮತ್ತೆಂತದ್ದು? ಜೊತೆಯಾಗಿ ಒಟ್ಟಿಗೆ ಬರ್ತೇವೆ ಅಂತ ಹೇಳಿ ಹೊರಟವಳು. ಜೊತೆಯಾಗಿ ಒಟ್ಟಿಗೆ ಬರಲಿಕ್ಕೆ ನೀನು ಪೂರ್ತಿಯಾಗಿ ನನಗೆ ಉಪದೇಶ ಮಾಡಿ ಕಳಿಸಿದ್ದ? ನೀನು ಹೇಳಿದನಲ್ಲ. ಎಂತದ್ದು ಹೇಳಿದ್ದು? ಶೃಂಗಾರ ಮಾಡಿಕೊಂಡು ನನ್ನ ತಮ್ಮನ ಬಳಿಗೆ ಹೋಗು, ಪಂಚಬಾಣ ನೂರುಬೆಯಿಂದ. ನೀನೊಮ್ಮೆ ಸುಮ್ಮನೆ ಕುಳಿತುಕೋ. ಹೋಗುವಾಗ ನೀನು ಇಷ್ಟೇ ಹೇಳಿದ್ದು, ಅವನು ನನಗಿಂತ 100 ಮಾಡಿ ಚೆಲುವನಾಗಿದ್ದಾನೆ, ಅವನ ಹತ್ರ ವಂಚನೆ ಮಾಡದೆ. ನಾನಾದ್ರೆ ಕಪ್ಪು, ಅವನು ಬಿಳಿ ಬಿಳಿ. ಹೌದು, ಚಿನ್ನದ ಬಣ್ಣ. ಹೌದು, ಚಿನ್ನದ ಬಣ್ಣ. ಹೌದು, ನನ್ನ ಈಗ ಜೀವನ ಈಗ ಇಲ್ಲಿ ಕಪ್ಪಾಗ್ಲಿಕ್ಕೆ ತೊಡಗಿದೆ. ಸತ್ಯ ಹೇಳ್ಬೇಕು ರಾಮ, ನಾನೀಗ ನಿನ್ನ ಹತ್ರ ಹೇಳುವಂತದ್ದು, ನೀವೇನಾದ್ರೂ ನಿಶ್ಚಯ ಮಾಡಿದ್ದೀರಾ? ಯಾರಿಗೆ? ವನವಾಸಕ್ಕೆ ಬಂದ ಮೇಲೆ ಏನಾದ್ರೂ ಒಂದು ವಿನೋದದ ಆಟ ಆಗ್ಬೇಕು ಅಂತ ಹೇಳಿ ಏನಾದ್ರೂ ನಿಶ್ಚಯ ಮಾಡಿ? ಅದು ನಿನ್ನಲ್ಲಿ. ನಿನ್ನ ಹತ್ರ ಎಷ್ಟು ಚಂದ ನಾನು ಮಾತಾಡಿದ್ದೇನೆ. ನೀನು ಅಳುವುದು ಯಾಕೆ ಅದಕ್ಕೆ? ರಾಘವ ನರಪತೆ ಶೃಣು ಮಮ ವಚನಂ. ಅದಕ್ಕಿಂತ ಮೊದಲು ಹೌದು ಕರವ ಮುಗಿದದ್ದು ನಿನ್ನ ಬಳಿಯಲ್ಲಿ ಬಂದಪ್ಪ. ಹೌದು, ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡ್ಲಿಲ್ವಾ? ಅದು ಒಮ್ಮೆ ದ್ವಿಪದಿ, ಒಮ್ಮೆ ಚತುಷ್ಪದಿ ಎಲ್ಲ ಇತ್ತು. ಎಲ್ಲವೂ ಇತ್ತು. ಹೌದು. ಇದು ನೀನು ಮನಸಾರೆ ನನಗೆ ಹಾರೈಕೆ ಮಾಡಿದ್ದು ಹೌದು ಅಲ್ವಾ ಹೇಳು? ಮದನನ ಪಟ್ಟದ ರಾಣಿ ಹೇಳಿಲ್ವ ನಾನು? ಅದೆಲ್ಲ ಹೇಳಿದ್ದೆ ಹೌದು. ಈಗ ಮನಸ್ಸಲ್ಲಿ ಒಂದು ಇದ್ದು ಮಾತಲ್ಲಿ ಒಂದು ಆಡುವ ನಾನು ರಾಮ ಅಂತೇಳಿ ಹೇಳ್ತಾನೆ. ಚೇ, ಅದೇ ನಂಬಿಕೆಯಲ್ಲಿ ಅಲ್ವಾ ನಾನು ಅವನ ಬಳಿಯಲ್ಲಿ ಹೋದದ್ದು. ಅಲ್ಲ, ನೀನು ಅದಕ್ಕೆ ಕಣ್ಣೀರು ಹಾಕುದು ಯಾಕೆ? ಕಣ್ಣೀರು ಹಾಕದೆ ಸುರಿಯುವ ಕಂಪನಿಯನ್ನು ಸೆರಗಿಂದ ಒರೆಸಿದ್ರು ಕೂಡ ಇನ್ನು ಮತ್ತು ಬರ್ತಾ ಉಂಟು. ಯಾವ ಪ್ರಸಂಗದ? ಇದೇ ಪ್ರಸಂಗದ. ಮತ್ತೆ ಯಾವುದು? ಆಯ್ತು, ಹೇಳುವಾಗ ಇಷ್ಟೇ ಹೇಳಿದ್ದು. ಹೀಗೆ ಈ ಭಾವಗಳೆಲ್ಲ ಬರಬೇಕು, ಮಾತಾಡುವಾಗ ಇಷ್ಟು ವಿಚಾರಗಳೆಲ್ಲ ಬರಬೇಕು, ಎಲ್ಲವನ್ನು ಕೂಡ ಮಾಡಿದ್ದೇನೆ. ಹಾಗಂತೇಳಿ ಅವನಿಗೆ ಇಷ್ಟ ಆಗ್ಲಿಲ್ಲ ಅದು. ಅಲ್ಲ, ಎಷ್ಟು ವೇಷ ಆಗ್ತಿ ನೀನು ಅಂತ. ಎಂತದ್ದು ವೇಷ? ಒಮ್ಮೆ ಶೃಂಗಾರ, ಒಮ್ಮೆ ಕರುಣ, ಒಮ್ಮೆ ಕಣ್ಣೀರು, ಒಮ್ಮೆ ಕ್ರೋಧ, ಎಲ್ಲವೂ ಉಂಟು ನಿನ್ನಲ್ಲಿ. ಅವನಿಗೆ ಆವೇಶ ಬರುವಾಗ ನಾನು ವೇಷ ಆಗದೆ ಮತ್ತೆಂತದ್ದು ಮಾಡುದು? ಅಲ್ಲ, ಆದೀತು. ಅಲ್ಲ, ಏನಾಯ್ತು ಈಗ ನಿನಗೆ? ತಲೆ ತಗ್ಗಿಸಿಕೊಂಡು ಮಾತಾಡ್ತಾನೆ. ಮುಖ ಮುಂದೆ ಮಾಡು ಅಂತ ಹೇಳಿದ್ರೆ ಕೈ ಅವನದ್ದು ಎದುರು ಬರ್ತದೆ. ಎಲ್ಲವನ್ನು ಕೂಡ ಹೇಳಿದ್ದೆ, ಅವನು ಚಂದ ಹಾಗೆ ಹೀಗೆ ಅಂತ ಹೇಳಿ. ಹೌದಲ್ಲ? ಹಾಗಂತೇಳಿ ಅವನ ವೃತ್ತದ ಬಗ್ಗೆ ಏನಾದ್ರೂ ಹೇಳಿದ್ಯಾ? ಅಲ್ಲ, ಚಂದ ಇಲ್ವ ಅವನು? ಚಂದ ಇಲ್ಲ ಅಂತ ಹೇಳಿ ಯಾರು ಹೇಳಿದ್ದು? ಈಗ ನಿನಗಾದ್ರೂ ಹೇಳಿದ್ದು ಏಕಪತ್ನಿ ವೃತ ನನಗೆ. ಮತ್ತೆ ಏನಾದ್ರೂ ನಾನು ಒತ್ತಾಯ ಮಾಡಿದ್ದೇನ ರಾಮ ನಿನ್ನ ಬಳಿಯಲ್ಲಿ? ಇಲ್ಲಪ್ಪ, ಒಂದು ಸರಿ ಹೇಳಿದ್ದೇನೆ, ಇದು ಏಕಪತ್ನಿ ವೃತ ಎಲ್ಲ ಎಂತದಕ್ಕೆ ಅಂತ ಹೇಳಿ ನಾನು ಕೇಳಿದ್ದೇನೆ. ಹೌದು, ನಾನು ಉತ್ತರವೂ ಕೊಟ್ಟಿದ್ದೇನೆ. ಹಾಗಂತ ಹೇಳಿ ಒತ್ತಾಯ ಮಾಡಿದ್ದೇನ ರಾಮ ನಿನ್ನ ಬಳಿಯಲ್ಲಿ? ಇಲ್ಲಪ್ಪ, ಇಲ್ವೇ ಇಲ್ಲ. ಅವನ ಬಳಿಯಲ್ಲಿ ಅವನಿಗೆ ಅಂತದೊಂದು ವೃತ ಉಂಟು ಅಂತ ಹೇಳಿ ನೀನು ಹೇಳಲೇ ಇಲ್ಲ. ಅವನಿಗೆ ಯಾವ ವ್ರತವೂ ಇಲ್ವಲ್ಲ. ಮತ್ತೆ ಅವನು ನನ್ನ ಬಳಿಯಲ್ಲಿ ಸುಳ್ಳು ಹೇಳಿದ್ದ. ಏನ್ ಹೇಳಿದ? ಬ್ರಹ್ಮಚಾರಿ ವೃತ ಅಂತೆ ಅವನಿಗೆ, ಬ್ರಹ್ಮಚರ್ಯ. ಅದ್ರಲ್ಲಿ ಆ ಒಂದು ಪದವನ್ನು ಹಿಡ್ಕೊಂಡು ಎಷ್ಟು ಮಾತಾಡಿಸಿದ ಬಿಡು, ಎಷ್ಟು ಗೋಳಾಡಿಸಿದ್ದಾನೆ ನನ್ನನ್ನು. ಅವನು ಹೆಚ್ಚು ಮಾತಾಡುವುದಿಲ್ಲ. ಹೌದು, ಹಾಗೆಂತ ಮಾತಾಡಿದರೆ ಮುಖಕ್ಕೆ ಹೊಡೆದಾಗಿರ್ತದೆ. ಮುಖಕ್ಕೆ ಹೊಡೆಯುವುದಲ್ಲ ನನ್ನದು, ಅದು ನಾನು ಹೇಳುದಿಲ್ಲ. ನನಗೆ ಒಮ್ಮೆ ಆವೇಶ ಬಂದಿದೆ ಗೊತ್ತುಂಟ ನಿನಗೆ? ಮತ್ತೆ ನೀನು ಒಂದು ಹೇಳು, ಈ ಪ್ರಾಯದಲ್ಲಿ ಎಲ್ಲ ಆವೇಶಗೊಳ್ಳುವುದೆಲ್ಲ ಒಳ್ಳೇದು ಹೇಳು? ಅಲ್ಲಪ್ಪ, ಒಳ್ಳೇದಲ್ಲ ರಾಮ. ಇದು ಸತ್ಯ ಹೇಳಬೇಕು ನೀನು. ನಿನ್ನ ಮನಸ್ಸಿನಲ್ಲಿ ಏನುಂಟು ಅಂತೇಳಿ ಹೇಳಬೇಕು. ಈಗ ನೀನು ಅವನ ಬಗ್ಗೆ ಏನು ಹೇಳಿಲ್ಲ. ಅವನಿಗೆ ಬ್ರಹ್ಮಚರ್ಯ ವ್ರತ ಉಂಟಾ? ಅಲ್ಲ, ಮತ್ತೆ ಇನ್ನೊಂದು ಹೇಳು. ಇದು ಈಗ ನಿನಗೆ ನಾನು ಚಂದ ಕಂಡಿದ್ದೇನೋ ಹೌದು ಅಲ್ವೋ? ಅಯ್ಯೋ, ನಾನು ಆಗ್ಲೇ ಹೇಳಿದನಲ್ಲ, ಮದನನ ಪಟ್ಟದ ರಾಣಿ ಅಂತ. ಅದೇ ಅವನು ಮತ್ತೆ ಯಾಕೆ ಹಾಗೆ ಹೇಳಿದ ರಾಮ? ಅದು ಬಿಡು, ಅದನ್ನಾದ್ರೂ ಒಂದು ಕಾಲಕ್ಕೆ ಸಹಿಸಿಕೊಳ್ಳುವ. ಸರಿ, ನಿನ್ನ ಅಣ್ಣನ ಬಳಿಯಲ್ಲಿ ಹೋಗಿ ಅವನ ನಿರೂಪವನ್ನು ಹೊತ್ತುಕೊಂಡು ಬಂದದ್ದು ಎನ್ನುವುದಾಗಿ ಪರಿಪರಿಯಲ್ಲಿ ನಾನು ಹೇಳಿದರು. ಹೇಳಬೇಕಿತ್ತು, ಮೊದಲೇ ಹೇಳಬೇಕಿತ್ತು. ಅದನ್ನೆಲ್ಲ ಎಷ್ಟು ಚಂದ ಮಾಡಿ ಹೇಳಿದ್ದೇನೆ ಗೊತ್ತುಂಟ. ಅವನು ಅದಕ್ಕೆ ಹೇಳಿದ್ದಲ್ಲ, ನೀನು ಬಂಡು ಮಾತಾಡುವುದು ಅಂತ ಹೇಳಿ. ಬಂಡು? ಹೌದು, ಬಂಡು ಅಂತ ಹೇಳಿದ್ರೆ ಜೇನು ಅಂತ ಅರ್ಥ ಉಂಟು, ಸಿಹಿಯಾದ ಮಾತು ಅಂತ ಇರಬಹುದು. ಹೌದೌದು, ಸಿಹಿಯಾದ ಮಾತಲ್ಲ. ನನ್ನ ಮಾತೆಲ್ಲ ಅವನಿಗೆ ಜೇನು ನೊಣವಾಗಿ ಕಚ್ಚಿದ ಹಾಗೆ ಆಗ್ತಾ ಉಂಟಂತೆ. ಹೌದು, ಬಂಡು ಮಾತಂತೆ. ಅವನು ಎಂತ ಹೇಳುದು ಗೊತ್ತುಂಟ ರಾಮ? ಏನಂತೆ? ನಿನ್ನ ಹತ್ರ ನನಗೆ ಮಾತಾಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತೆ. ನನ್ನಲ್ಲಿ? ಹೌದು. ಅಲ್ಲ, ಅಷ್ಟೊತ್ತು ಮಾತಾಡಿ ಅವನು ಹೇಳುವುದು ಹಾಗೆ. ನಾನು ಮತ್ತೆ ಹೇಳಿದೆ ಅವನು ಹೀಗಿದ್ದ. ಅದು ರಾಮನ ಬಗ್ಗೆ ಲೋಕ ವಿಸ್ತೃತವಾಗಿದೆ, ನೀನು ಹೇಳಿದ ಕೂಡಲೇ ನಾನು ನಂಬುದಿಲ್ಲ ಎನ್ನುವುದಾಗಿ ಹೇಳಿದ. ನಾನು ಹೋಗಿ ಮಾತನಾಡಿಯೇ ಬಂದದ್ದು ಅಂತ ನೀನು ಹೇಳಬೇಕಿತ್ತು. ನಿನ್ನ ಧ್ವನಿಯಲ್ಲಿ ಪ್ರಾಮಾಣಿಕತೆ ಇರ್ಲಿಲ್ವಾ? ಮತ್ತೆ ರಾಮ ಅವನು ನನಗೆ ಹೇಳುದು, ಇದು ಕಾಡಿನಲ್ಲೆಲ್ಲ ಕಲ್ಲು ಹಾಕಿ ನಂಬುತ್ತಾರಲ್ವಾ, ಹಾಗೆ ನಾನು ಬಂಡೆ ಅಂತೆ, ನನ್ನಲ್ಲಿ ಸಾನ್ನಿಧ್ಯ ಇಲ್ಲ ಅಂತೆ. ಋಷಿ ಮುನಿಗಳೆಲ್ಲ ಸಣ್ಣ ಸಣ್ಣ ಹುಡುಗರೆಲ್ಲ ಆಶ್ರಮದ ಬಳಿಯಲ್ಲಿ ಬರುವಾಗ
ಜಪ ಬಿಟ್ಟು ನನ್ನನ್ನು ನೋಡಿದ್ದಾರೆ ಗೊತ್ತುಂಟ. ಅವ ನನ್ನಲ್ಲಿ ಸಾನ್ಯತೆ ಇಲ್ಲ, ನಾನು ಚಂದ ಇಲ್ಲ ಅಂತೆ, ನಾನು ಶಿಲ್ಪ ಅಲ್ಲಂತೆ, ನಾನು ಬಂಡೆ ಕಲ್ಲಂತೆ. ಮುನಿಗಳ ಮಕ್ಕಳು ನೋಡಿಯಾರು. ಹಾಗೆಂತ ಲಕ್ಷ್ಮಣನಿಗೆ ಬೇರೆ ಒಂದರಲ್ಲಿ ಸಾನ್ನಿಧ್ಯ ಕಂಡಿದೆ, ಏನು ಮಾಡುವ ಅಂತ ಹೇಳಿದ್ರೆ ಈಗ ನೀನು ಏನಾದ್ರೂ ಒಂದು ಸಾನ್ನಿಧ್ಯ ಕೊಡ್ಬೇಕು, ಏನಾದ್ರೂ ಒಂದು ತಂತ್ರ ಮಾಡ್ಬೇಕು. ಅಲ್ಲ, ತಂತ್ರ ಏನುಂಟು? ನಾನು ಹೇಳಿದ್ದೇನೆ ಅಂತ ಅವನಲ್ಲಿ ಹೇಳಿದ್ರೆ ಆಯ್ತಲ್ಲ. ಅದು ನಂಬುದಿಲ್ಲ ಅಂತೆಲ್ಲ, ಏನಾದ್ರೂ ಒಂದು ಗುರುತ ಬೇಕಂತೆಲ್ಲ ಆ ಪುಣ್ಯಾತ್ಮನಿಗೆ. ಗುರುತು? ಹೌದು. ತಂದರ ಅಣ್ಣನ ಗುರುತನ್ನು ಒಂದು ವೇಳೆ ನಂಬಿದ್ರು ನಂಬಿಯೇನು ಎನ್ನುವುದಾಗಿ ಹೇಳಿದ್ದಾನೆ ಅವ. ಈಗ ಅವನು ನನ್ನನ್ನು ಒಪ್ಪಬೇಕಂತ ಹೇಳಿದ್ರೆ ನಂದು ಆಧಾರ ಅಲ್ಲ, ನಿಂದು ಆಧಾರ ಬೇಕಂತೆ ಅವನಿಗೆ, ನಿನ್ನಿಂದ ತಂದ ಆಧಾರ ಬೇಕಂತೆ ಅವನಿಗೆ. ಅಂದ್ರೆ ನೀನೇ ಅಂತ ಆಗಬೇಕಾದ್ರೆ ಆಧಾರ ಬೇಕು ಅವನಿಗೆ. ಹೌದಂತೆ. ನಾನು ಈ ಕಾಡಿನಲ್ಲಿ ಎಲ್ಲಿಂದ ಆಧಾರ ಕೊಂಡೋಗುದು? ಅದೇ ಸಮಸ್ಯೆ, ಹೋಗುವಾಗೆಲ್ಲ ತೆಕೊಂಡು ಹೋಗ್ಬೇಕು. ಹೌದು, ಎಲ್ಲಿಗೆ ಹೋಗುದಿದ್ರು ತೆಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಹೀಗೆ ಆಗುದು. ಸತ್ಯ ಹೇಳ್ಬೇಕಂತ ಹೇಳಿದ್ರೆ ನನ್ನಲ್ಲಿ ತೆಗೆದುಕೊಂಡು ಮತ್ತೆ ಕೆಲವನ್ನು ತೂರಿಸುವುದಕ್ಕೆ ಜಾಗವೇ ಇರಲಿಲ್ಲ. ಮನ ಪೂರ್ತಿ ನಿರೀಕ್ಷೆ ಪ್ರತೀಕ್ಷೆಗಳಲ್ಲೆಲ್ವ ಇದ್ದದ್ದು ರಾಮ. ಅಲ್ಲ, ಮನಸ್ಸಿನಲ್ಲೇ ಇರುವುದಲ್ವಾ ಆಧಾರ ಅನ್ನೋದು. ಹೌದು. ಈಗ ನೀನೇನಾದ್ರೂ ಕೊಡ್ಬೇಕು, ಇಲ್ಲದಿದ್ರೆ ನಾನು ಇಲ್ಲೇ ಇರ್ಬೇಕಷ್ಟೇ. ಕೊಡ್ಲೇಬೇಕಾ? ಹೌದು, ಇಲ್ಲದ್ರೆ ಈ ಬಂಡೆಕಲ್ಲು ತೆಂಗಿನಕಾಯಿ ಹೊಡಿಲಿಕ್ಕೆ ಉಪಯೋಗಿಸ್ತಾರೆ ಅಷ್ಟೇ. ನಿನಗಂತೂ ಬೇಕು ಅಂತ ಇದೆ, ಬೇಕು ಅಂತ ಇದೆ. ಹೌದು, ಲಕ್ಷ್ಮಣನೇ ಬೇಕು ಅನ್ನುವಂತಹ ಅಪೇಕ್ಷೆ ನಿನಗೆ. ಅವನು ಅಷ್ಟು ಮಾತಾಡಿದ್ರು ಕೂಡ ಮನಸ್ಸಲ್ಲಿ ಅವನೇ ಬೇಕು ಅಂತ ಹೇಳಿ ಉಂಟು, ಮತ್ತು ಅವನೊಟ್ಟಿಗೆ ಮಾತಾಡ್ಬೇಕು ಅಂತ ಹೇಳಿ ಉಂಟು. ಅದೇ ಅದಕ್ಕೆ ನಾನು ಕೇಳಿದ್ದು. ಮತ್ತೆ ಅವನು ಈಗ ಮಾತ್ರ ಹಾಗೆ ಮಾತಾಡೋದು, ಕೊರಳಿಗೆ 3 ಗಂಟು ಬಿತ್ತೋ ಮತ್ತೆ ನಾನು ಹೇಳಿದಾಗೆ ಕೇಳ್ತಾನೆ. ಮತ್ತೆ ಆ ಮದುವೆ ಆಗುವಂತಹ ಗಂಡುವಿನ ತರ ಮೊದಲೇ ಹಾಗೆಲ್ಲ ಮಾತಾಡ್ಲಿಕ್ಕೆ ಆಗ್ತದ? ನನಗೊಂದು ಸಂಸ್ಕಾರ ಅಂತ ಹೇಳಿಲ್ವಾ? ಅದು ನೀನು ಹೆಚ್ಚು ಮಾತಾಡಿರ್ಲಿಕ್ಕಿಲ್ಲ ಅಲ್ವಾ ಯಾರ ಹತ್ರ? ಅವನಲ್ಲಿ. ಅದು ನನಗೆ ಅವನ ಹತ್ರ ಮಾತಾಡಿದಷ್ಟು ಹೆಚ್ಚು ಅಂತೇಳಿ ಅನಿಸ್ಲಿಲ್ಲ. ಗೊತ್ತಾಯ್ತು. ಮತ್ತೆ ಒಂದು ಯಾವುದು? ಈ ರೀತಿಯಾಗಿ ಮಾತನಾಡಬೇಕು. ಸರಸವೇ ಇಲ್ಲದೆ ಹೋದ್ರೆ ಸಂಭಾಷಣೆಯಲ್ಲಿ ಏನು ಸ್ವಾರಸ್ಯ ಉಂಟು? ಹೌದು ಅಲ್ವಾ? ಹೌದು. ಈ ಬರೀ ರಸಹೀನವಾದದ್ದು ಆಗಬಾರದು, ಸ್ವಲ್ಪ ಸ್ವಲ್ಪ ವಿನೋದವು ಬೇಕೇ ಬೇಕು ಬದುಕಿನಲ್ಲಿ. ಹೌದೌದು. ಈಗ ನನಗದೇ ಇಲ್ವೇ ಇಲ್ಲ ಅಂತ ತಿಳ್ಕೊಂಡದ್ದ ನೀನು? ಅಂದ್ರೆ ನಾನು ಹೇಳುವಾಗ ನನ್ನ ತಮ್ಮ ಒಪ್ಪಿಕೊಳ್ತಾನೆ ಅಂತ ತಿಳಿದು ನಾನು ಆಡಿದ್ದು. ಹೌದು. ಆದ್ರೆ ಏನು ಮಾಡುವ, ನನ್ನ ಕೇವಲ ತಮ್ಮನಾಗಿ ಮಾತ್ರವಲ್ಲ, ಮನೆಯಿಂದ ಹೊರಡುವ ಕಾಲದಲ್ಲಿ ನನ್ನನ್ನು ತಂದೆಯ ಭಾವದಿಂದಲೂ ಮಾತ್ರವಲ್ಲ, ನಾನವನಿಗೆ ಒಡೆಯ ಅನ್ನುವ ಭಾವದಿಂದಲೂ ಕಂಡು ಇಲ್ಲಿಗೆ ಬಂದವ. ಹೌದು. ಹಾಗಾಗಿ ಬಹುಶಃ ಬೇಕೇ ಬೇಕು ಗುರುತು ಅಂತ ಹೇಳಿದ. ಈಗ ನಿನಗೊಂದು ಗುರುತು ಕೊಟ್ರಾಯ್ತಲ್ಲ. ಹೌದು. ಗುರುತು ಕೊಟ್ರೆ ನೀನು ಹೋಗುದಿಲ್ವಾ? ಗುರುತು ತಂದ್ರೆ ಸೇರ್ತೇನೆ ಅಂತ ಲಕ್ಷ್ಮಣನು ಹೇಳಿದ್ದಾನಲ್ಲ. ಈಗ ಅವನು ಸೇರ್ಬೇಕೆನ್ನುವಂತ ಉದ್ದೇಶದಿಂದ ಅಲ್ವಾ ರಾಮ ಬಂದದ್ದು. ಬೇಗ ಕೊಡು ಗುರುತು, ಏನಾದ್ರೂ ಕೊಡು. ಗುರುತು ಏನು ಕೊಡುವ? ಕೈಯಲ್ಲಿ ಕೊಡು, ಕೈ ಚಾಚಿದ್ದೇನಲ್ಲ. ಹೌದು, ಕೊಡ್ಬೇಕಾದ್ರೆ ನನ್ನಲ್ಲಿ ಏನಾದ್ರೂ ಬೇಕಲ್ಲ. ಈಗ ಏನಿಲ್ವ ನಿನ್ನಲ್ಲಿ? ಹಾಗಲ್ಲ, ಅವನು ಒಪ್ಪುವಂಥದ್ದು. ಈಗ ಹಾಗೆ ಇಲ್ಲಿ ಹತ್ತಿರದಿಂದ ಏನಾದ್ರು ತೆಗೆದುಕೊಡ್ಬೋದು, ಅದು ನಾನೇ ಕೊಟ್ಟದ್ದು ಹೌದು ಅಂತ ಒಪ್ಪಬೇಡುವ? ಅಲ್ಲ, ಒಂದು ಕೆಲಸ ಮಾಡ್ಬೋದು. ಏನು ಮಾಡುವ? ಈಗ ನೀನು ಇಲ್ಲಿಂದಲೇ ಜೋರಾಗಿ ಕೂಗಿದ್ರೆ ಅವನಿಗೆ ಕೇಳಲಿಕ್ಕಿಲ್ವಾ? ಇದು ಬಂದದ್ದು ನಮ್ಮದೇ ಬಳಗಕ್ಕೆ ಸೇರುವಂತದ್ದು ಅಂತ ಹೇಳಿದ್ರೆ ಅವನು ಒಪ್ಲಿಕ್ಕಿಲ್ವಾ? ಒಂದು ಉಂಟು. ಯಾವುದು? ನಾನು ಹಾಗೆ ಹೇಳಿ ಏನು, ನೀನವನ ಬಳಿಗೆ ಹೋಗುವಾಗ ಮತ್ತೆ ಅವನು ಹೇಳ್ತಾನೆ, ಅದು ಸ್ವರ ಹೇಗೂ ಕೇಳೀತು, ನನಗೆ ಗುರುತು ಬೇಕು ಅಂತ. ಈಗ ನೀವು ಸ್ವರವನ್ನು ಕೂಡ ಅವನು ನಂಬಲಿಕ್ಕಿಲ್ಲ ಅಲ್ವಾ? ಅದು ಗುರುತು ಕೊಟ್ಟದ್ದಲ್ಲಿ ಹೇಗಾಗಬೇಕು ಗೊತ್ತಾ? ನಾನು ಗುರುತು ಕೊಟ್ಟ ಮೇಲೆ ನಿನ್ನ ಗುರುತವೇ ಸಿಗಬಾರದು, ಹಾಗಾಗಬೇಕು. ಈಗ ನೀನೊಂದು ನನ್ನ ಹೆಗಲಿಗೆ ಒಂದು ಶಾಲು ಹಾಕಿ ಹೋಗಿದ್ದು ರಾಮ ಕೊಟ್ಟದಂತ ಹೇಳಿದ್ರೆ ಅವನು ನಂಬಲಿಕ್ಕಿಲ್ಲ. ಹಾಗಾದ್ರೆ ಅದಾದೀತ, ನನ್ನಲ್ಲಿ ಉಂಟ. ಈಗ ಅವನು ಹೇಳಿದ ಇದು ಎಲ್ಲಿಯೋ ಆಶ್ರಮದಿಂದ ತಂದದ್ದು ಅಂತ ಹೇಳಿ. ಅಲ್ಲಲ್ಲ, ನಾವು ನಾರುಡೆಯನ್ನು ಹುಟ್ಟು ಬಂದವರು. ಹಾಗಿರುವಾಗ ಇಲ್ಲಿ ಋಷಿ ಮುನಿಗಳ ಆಶ್ರಮದಲ್ಲಿ ಬೇಕಾದಷ್ಟು ಅದೆಲ್ಲ ಉಂಟು. ಅದನ್ನು ತಂದ್ರೆ ನೀನು ಖಂಡಿತ ಹಾಗೆ ಹೇಳ್ತಾನೆ ಅವನು. ಈಗಾಗದ್ರೆ ನನಗೆ ದಾರಿ ಇಲ್ಲ, ಹಾಗಾದ್ರೆ ನಾನು ಬಂಡೆಗಲ್ಲಾಗಿ ಇರ್ಬೇಕಾಗಿದ್ರೆ. ದಾರಿ ಉಂಟು. ಯಾವುದು? ನನ್ನನ್ನು ನೋಡಬಾರದು ನೀನು, ಮತ್ತೆ ತಿರುಗಿ ನೋಡಬೇಕು. ಅಂದ್ರೆ ನಂಗೆ ಅದು ಅರ್ಥ ಆಗುದಿಲ್ಲ, ಕೆಲವೆಲ್ಲ ವಿಷಯ ಅರ್ಥ ಆಗುದಿಲ್ಲ. ಇಲ್ಲ ಇಲ್ಲ, ಇದು ನನಗೆ ಬೆನ್ನು ಹಾಕಬೇಕು ನೀನು. ಸತ್ಯ ಹೇಳ್ತೇನೆ, ನೀನು ಲಕ್ಷ್ಮಣನ ಹೆಸರನ್ನು ಹೇಳಿದ ಮೇಲೆ ಮತ್ತೆ ಅವನನ್ನು ನೋಡಿದ ಮೇಲೆ ಮತ್ತೆ ನಿನಗೆ ಬೆನ್ನು ಹಾಕಿ ಗೊತ್ತಾಯ್ತು. ಅದಕ್ಕೆ ನಾನು ಆಡಿದ್ದು, ನನಗೆ ಬೆನ್ನೇ ಹಾಕಬೇಕು. ನನಗೆ ಬೆನ್ನು ಹಾಕಿದೆ ಅಂತ ಆದ್ರೆ ನಿನಗೆ ಬೇಕಾದ್ದು ಸಿಗ್ತದೆ ಅಂತ. ಸ್ವಲ್ಪ ಬಿಡಿಸಿ ಹೇಳು. ನೀವು ಅಣ್ಣದಮ್ಮ ಇಬ್ರು ಮಾತಾಡಿದ್ರೆ ನಾನು ಮತ್ತೆ ಬರುವುದೇ ಇಲ್ಲ ಇಲ್ಲಿಗೆ. ಚದುರೆ ಚದುರೆ ಬಾಬಾರೆಂದು ಕರೆದು ರಾಮನಂದಿನ ತುದಿಯು ಮೂಗದ ಕೊಯ್ಯಲು ಬರೆದು ಹುದಗಿ ತೋರಿಸಿ ಬೆನ್ನ ಸರಿದು ಈ ಚೂಹ ನೋಡಿದರೆ ಕೂಡುವರಲ್ಲಿ ನಲಿದು
ಕುರುಹಾಗಿ ನಾನು ಏನನ್ನು ಕೊಡುವುದಕ್ಕಿಂತಲೂ ಆ, ಅವನಿಗೆ ನಾನು ಸಂಕೇತ ಸಂದೇಶವನ್ನು ಕೊಟ್ಟರಾಗುವುದಿಲ್ವೋ? ಅದು ಒಳ್ಳೇದು ಅಲ್ವೋ? ಅಂದ್ರೆ ಪತ್ರ ಸಂದೇಶ. ಹೌದು, ಹಾ ಹಾ ಹಾ, ಆದೀತಲ್ಲ. ಹೌದು, ಪತ್ರವನ್ನು ಬರೆದು ಕೈಯಲ್ಲಿ ಕೊಡು. ಪತ್ರ ಅಂದ್ರೆ ಅಕ್ಷರ ಅಂತ. ಹಾ 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 ಹಾ. ಈಗ ಒಂದು ವೇಳೆ ನಾನು ಪತ್ರವನ್ನೇ ಬರೆದ್ರೆ, ಹಾ. ಈಗ ಇಲ್ಲಿ ಬರೆಯುವುದಕ್ಕೂ ನನ್ನ ಕೈಯಲ್ಲಿ ಏನಿಲ್ಲ. ಏನಿಲ್ಲ. ಏನಾದ್ರೂ ಒಂದು ಎಲೆಯನ್ನ ಏನಾದ್ರೂ ಕೊಯ್ದು ಅದರಲ್ಲಿ ನಾನು ಬರೆದು ಕೊಡಬೇಕು. ಹಾ. ಆಗ ಮತ್ತೆ ಅವನು ಹೇಳ್ತಾನೆ, ಹ್ಮ್. ಇದು ನೀನೇ ಬರೆದು ತಂದದ್ದು. ಹೇಳಿ ಅವನಪ್ಪ. ಮತ್ತೆ ಅವನು ತರ್ಕಕ್ಕೆ ನಿಂತ್ರೆ ಅವನ ಎದುರಿಗೆ ಬೇರೆ ಯಾರಿಲ್ಲ ಅಲ್ಲ. ಮದ್ವೆ ಆದ್ಮೇಲೆ ಎಲ್ಲವೂ ನಿಲ್ತದೆ. ಗೊತ್ತಾಯ್ತು. ಹಾ. ಅದು ಮತ್ತು ನಿನ್ನನ್ನು ಮದುವೆ ಆದ್ರೆ ಅವನದ್ದು ಎಲ್ಲ ನಿಲ್ತದೆ. ಮತ್ತೆ. ಹೌದಪ್ಪ. ಇರ್ಲಿ, ಹಾ. ದೊಡ್ಡದಲ್ಲ. ಹ್ಮ್. ಮರ್ಯಾದೆ ಅನ್ನೋದು ಎಲ್ಲರಿಗೂ ಮುಖ್ಯ ಅಲ್ವಾ? ಹೌದಪ್ಪ. ಅಲ್ವಾ? ಹೌದು. ಈಗ ಮರ್ಯಾದ ಅಂತ ಆಗಬೇಕಾದ್ರೆ ಹಾ. ಒಂದು ನೀನು ಅವನ ಕೈ ಹಿಡಿದು ಸಂಸಾರ ಮಾಡಬೇಡ. ಅದು ಕೇಳುವಾಗ್ಲೇ ಸಂತೋಷ ಆಗುದು. ಹೌದಲ್ಲ ಚೆಲುವೆ, ರಾಮ? ತಿರುಗಿ ನಿಲ್ಲು. ಲಕ್ಷ್ಮಣ ಸಿಗ್ತಾನೆ ಹಾಗಾದ್ರೆ. ಹೌದು, ತಿರುಗಿ ಅಂದ್ರೆ ಅಲ್ಲಿಗೆ ನೋಡಿಕೊಂಡಿರು. ಹಾ. ಆಗ ನಾನು ಬರೆದದ್ದು ನಿನಗೆ ನೋವೇ ಆಗುದಿಲ್ಲ. ಅಂದ್ರೆ ಎಲ್ಲಿ ಬರೆಯುವುದು ಈಗ? ಬೆನ್ನಿನಲ್ಲಿ. ಬೆನ್ನಿನಲ್ಲಿಯ? ಹೌದು, ಬಾಣದ ತುದಿಯಿಂದ ನಿನ್ನ ಬೆನ್ನಿನಲ್ಲಿ ಬರೀತೇನೆ ನಾನು. ಹಾ ಹಾ ಹಾ. ನನ್ನ ಬೆನ್ನಲ್ಲಿ ನನಗೆ ಬರೀಲಿಕ್ಕೆ ಆಗುದಿಲ್ಲ. ಅದೇ ಬೇರೆ ಎಲ್ಲಿ ಬರೆದ್ರು ಆಗುದಿಲ್ಲ ಅಂತ. ಹೌದೌದು. ಕೈಯಲ್ಲಿ ಬರೆದ್ರು ಎಲ್ಲಿ ಬರೆದ್ರು ಹಾ. ಅದು ನಾನೇ ಬರೆದದ್ದು ಅನ್ನುವುದಕ್ಕೂ ನಿರೂಪ ಉಂಟಾ, ಸಾಕ್ಷಿ ಉಂಟಾ? ಇಲ್ಲ 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 ಇಲ್ಲ. ಹಾಗಾಗಿ ಬೆನ್ನಿನಲ್ಲಿ ಬರೆದೆ ಅಂತ ಆದರೆ ಹಾ ನಿನ್ನ ಕೈಯನ್ನೇ ಹಿಂದೆ ತಿರುಗಿಸಿ ನಿನಗೆ ಬರೀಲಿಕ್ಕೆ ಆಗುದಿಲ್ವಲ್ಲ. ಹಾ ಒಂದು. ಹಾ ಇನ್ನೊಂದು ಬಹಳ ಸೂಕ್ಷ್ಮವಾಗಿ ನಾನು ಬರೀತೇನೆ, ಹಾ 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 ಅದು ಅವನಿಗೆ ಗೊತ್ತಾಗ್ತದೆ. ಹಾ ಹಾ ಹಾ. ಅದು ನಿಮ್ಮ ಅಣ್ಣ ತಮ್ಮಂದಿರದ್ದು ಹೌದು ಒಂದು ಬಾಂಧವ್ಯ. ಹೌದು. ನಾನು ಏನೇ ಬರೆದ್ರು ಹಾ. ಅಥವಾ ಮುಂದೆ ಇವಳಿಗೆ ಏನು ಮಾಡಬೇಕು ಅನ್ನೋದನ್ನು ಹಾ. ಅವನಿಗೆ ನಾನು ಸೂಕ್ಷ್ಮವಾಗಿ ಬರೆದು ಹೇಳ್ತೇನೆ ಅಷ್ಟೇ. ಮತ್ತೆ ನಾನು ನಿನ್ನ ಹತ್ರ ಕೇಳುದಿಲ್ಲ, ಅದು ಯಜಮಾನ್ರ ಹತ್ರ ಕೇಳ್ತೇನೆ. ಅದೇ ಗೊತ್ತಾಯ್ತು. ಏನು ಅದೇನು ಬರ್ತಿದ್ದಾರೆ ಹೌದು. ಎನ್ನುವುದಾಗಿ ಅವರ ಹತ್ರ ಕೇಳ್ತೇನೆ. ಈಗ ಹಾಗಾದ್ರೆ ತಡ ಮಾಡುದು ಬೇಡ. ತಡ ಇಲ್ಲ. ಇದು ನೀನು ಬೆನ್ನು- ತಿರುಗಿದ್ರೆ ಆಯ್ತು. ಬೆನ್ನು ಹಾಕಿ ಹಾ. ಇದು ಬೆನ್ನು ಹಾಕಿ ಹಾಗೆ ಹಾಗೆ ಬೇಡ. ಮತ್ತೆ ಎಷ್ಟಾದ್ರೂ ನೀವು ಭಾವ ಅಲ್ವಾ ನಂದು? ಹೌದಪ್ಪ. ಹೌದು. ಆಗುವುದಕ್ಕಿರುವವನು. ಹಾಗೆ ಆಯ್ತು. ಹ್ಮ್. ಈಗ ಅವನಿಗೆ ಒಂದು ಬೇಕಾದ ಗುರುತಲ್ವಾ? ಹೌದು. ಭಾವ, ನಿಮ್ಮದು ಕಾಲು ಮುಂದೆ ಮಾಡಿ ಕಾಲು ಮುಂದೆ ಮಾಡಿದರೆ ಒಂದು ನಮಸ್ಕಾರ ಮಾಡ್ತೇನೆ. ಮಾಡುವಾಗ ಆಗ ಅದೇ ದೋಷ ಆದದ್ದು. ಹಾ. ನಿಮ್ಮ ಆಶೀರ್ವಾದವನ್ನು ತೆಗೆದುಕೊಂಡು ಅಲ್ಲಿ ಹೋಗ್ಬೇಕು. ನಿನಗೆ ಆತುರ ಆಯ್ತು, ಹೌದು. ನಾನು ಹೇಳುವಾಗ ನಿನಗೆ ತಿರುಗಿ ಹೋಗಿ ಆಯ್ತು. ಹಾಗಾಗಿ ಈಗೊಂದು ನೀವು ಆಶೀರ್ವಾದ ಮಾಡ್ಬೇಕು, ನನಗೆ ಒಳ್ಳೇದಾಗ್ಬೇಕು ಎನ್ನುವುದಾಗಿ ನೀನು ನನಗೆ ನಮಸ್ಕರಿಸುವಂತಹ ಕಾಲದಲ್ಲೇ ನಿನ್ನ ಬೆನ್ನಿನಲ್ಲಿ ನಾನು ಬರೀತೇನೆ. ಆದೀತ? ಆದಿತ್ತು 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 ಆದೀತಲ್ಲ? ಆದಿತ್ತು. ಬರ್ದಾಯ್ತು. ಬರ್ತಾಯ್ತಾ? ಬರ್ದಾಯ್ತು. ಅದು ನೀನು ಬರ್ದದೆಲ್ಲ ಗೊತ್ತಾಗ್ಲಿಲ್ಲ. ಅದನ್ನೇ ನಾನು ಹೇಳಿದ್ದು, ಮನಸ್ಸಿನಲ್ಲಿ ಯಾವುದಾದ್ರೂ ಆಲೋಚನೆ ಇದ್ರೆ ಯಾವುದೂ ಗೊತ್ತಾಗುವುದಿಲ್ಲ ಅಂತ. ಅಲ್ಲ, ಅದು ಒಂದು ವಿಷಯ. ಹ್ಮ್. ಮತ್ತೆ ನಂದು ಬೆನ್ನು ಚರ್ಮ ಸ್ವಲ್ಪ ದಪ್ಪದು, ಮತ್ತೆ ನಿನಗೆ ನೋವಾಗದಾಗೆ ಬರಲಿಕ್ಕೆ ನಿನಗೂ ಗೊತ್ತುಂಟು. ಒಂದು ಆ, ಅಂದ್ರೆ ನೀನು ಆಗ್ಲೇ ಹೇಳಿದೆ, ಹ್ಮ್. ತಂದೆ ತಾಯಂದ್ರು ಯಾರು ಅಂತಲೇ ಗೊತ್ತಿಲ್ಲ, ಬಾಲ್ಯದಲ್ಲೇ ಕಳ್ಕೊಂಡಿದ್ದೇನೆ ಅಂತ. ಹ್ಮ್. ಅಲ್ವಾ? ಹೌದೌದು. ಹಾಗಿದ್ದವರಿಗೆ ಕೆಲವು ಸಲ ಚರ್ಮ ದಪ್ಪ ಇರ್ತದೆ. ಆದ್ರೆ ಚರ್ಮ ದಪ್ಪಾದದ್ದು ಒಳ್ಳೇದಾಯ್ತು. ಹ್ಮ್. ಇಲ್ಲ ಹೌದು. ಇಲ್ಲದ್ರೆ ನೋವಾಗ್ತಿತ್ತು. ಬಾಣದಲ್ಲಿ ಬರೆಯುವುದು ಅಂತ ಹೇಳಿ. ಹೌದಪ್ಪ. ಇದು ಹೋಗಿ ಬರ್ತೇನೆ. ಆದೀತು. ಬರುವಾಗ ಹ್ಮ್. ಅಲ್ಲ ಬಾವ, ಬೇಸರ ಮಾಡಬಾರ್ದು. ಬೇಸರ ಯಾಕೆ ನನಗೆ? ಇದು ನಾವು ಈಗ ಅಲ್ಲಿ ಹೋಗಿ ಇವತ್ತೇ ಬರ್ತೇವೆ ಅಂತ ಏನಿಲ್ಲ. ಹಾ. ಈಗ ಅಲ್ಲಿ ಹೋದ್ಮೇಲೆ ಅವನನ್ನು ವರಿಸುವುದಲ್ವಾ. ಹೌದು. ಇಲ್ಲಿ ಅದೊಂದು ಕಾಡಿನಲ್ಲಿ ಅಥವಾ ಆ ಕಡೆ ಎಲ್ಲ ಸುತ್ತಾಡಿ ಹಾ, ನಮಗೆ ಏಕಾಂತ ಬೇಡುವ ಭಾವ. ವನವಿಹಾರ. ವನವಿಹಾರವನ್ನೆಲ್ಲ ಆದೀತು, ಮಾಡಿ ಆದೀತು. ಮತ್ತೆ ಬರುವಂತ ಸಂದರ್ಭದಲ್ಲಿ ಅಲ್ಲ. ಒಂದು ನನ್ನ ಮುಖಕ್ಕೆ ಒಂದು ಮಂಗಳಾರತಿ ಹ್ಮ್. ಅಕ್ಕ ಮಾಡ್ಲಿ ಮುಖಕ್ಕೆ ಸರಿ, ಅದು ಮಾಡಿ ಆಡು. ಮಂಗಳಾರತಿ ಮಾಡಿ ಮತ್ತೆ ಅಲ್ಲಿ ವಿಶೇಷವಾದಂತೆ ವ್ಯವಸ್ಥೆ ಮಾಡ್ಲಿಕ್ಕೆ ಆದ್ರೆ ಮಾಡಿ. ಇಲ್ಲಿ ಕಾಡಿನಲ್ಲಿ ಏನು ಮಾಡುವ, ಹ್ಮ್, ನಮಗೆ ಸಾಧ್ಯವಾದಷ್ಟು ಮಾಡ್ತೇವೆ. ಮತ್ತೆ ಅದು ನಮ್ಮವ್ರದ್ದು ಮನೆ ಅಂತ ಅಲ್ಲ, ಅದು ಎಲ್ಲ ಮನೆ ಇನ್ನೊಂದು ಕಾಣುವಂಥದ್ದು. ಹೌದು, ಎರಡು ಉಂಟು. ಹೌದು, ಅಲ್ಲಿ ಒಂದು ಫಲವಸ್ತು ಇತ್ಯಾದಿಗಳದ್ದೆಲ್ಲ ವ್ಯವಸ್ಥೆ ಮಾಡಿ. ಈಗ ನಮಗೆ ತಂದು ಕೊಡುವುದೇ ಲಕ್ಷ್ಮಣ. ಹೌದೌದು. ಈ ಸಾರಿ ಒಂದು ನೀವು ವ್ಯವಸ್ಥೆ ಮಾಡಿ ಭಾವ. ಅದರಿಂದಲೇ 4 ತೆಕ್ಕೊಂಡೋಗಿ ಅಲ್ಲಿ ಇಡಬೇಕು ಆಯ್ತು. ಬೇಕಿದ್ರು. ಮತ್ತೆ ಅದು ಕ್ರಮಕ್ಕೆ ಮಾತ್ರ. ಗೊತ್ತಾಯ್ತು. ಮತ್ತೆ ಅದರ ಒಳಗೆ ಹೋದ್ಮೇಲೆ ಮತ್ತೆ ನಮ್ಮದೇ ಕ್ರಮ ಅಲ್ವಾ. ಸರಿಯಪ್ಪ. ಹಾಗಾಗಿ ಹಾ. ನಮ್ಮ ನಿರೀಕ್ಷೆಯಲ್ಲಿ ನೀವಿರಿ. ಆದೀತು. ಬರುವಾಗ ಮದುಮಗಳಾಗಿ ಬರ್ತೇನೆ. ಆದಷ್ಟು ಬೇಗ ಹಾ. ಹೋಗಿ ಬಾ. ಈಗ ಹೋಗುದಲ್ಲ, ಈಗ ಅವನ ಬಳಿಗೆ ಓಡುವುದೇ. ಆದೀತು, ಹೋಗು ಹೋಗು. ಓಡು ಈಗ ನೀನು ಓಡ್ಬೇಕು. ಈಗ ನಿಲ್ಲಿಕ್ಕಿಲ್ಲ, ನಾವಿಬ್ಬರು ಕೂಡ ಎಲ್ಲಿಗೆ ಓಡಬೇಕು? ಹೆಚ್ಚು ಕೆಲಸ ಇಲ್ಲ.
ನಿನಗೆ ಬೇಕಾದನ್ನು ತಂದಿದ್ದೇನೆ. ನಿನಗೆ ಬೇಕಾದನ್ನು ತಂದ ಮೇಲೆ ನನಗೆ ಬೇಕಾದನ್ನು ಕೊಟ್ಟು ಇನ್ನು ನಾವಿಬ್ಬರು ಕೂಡ ರಾಮನ ಬಳಿಗೆ ಓಡುವುದೇ. ಹೌದು. ಎಲ್ಲಿಂದ ಈಗ 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 ನನ್ನ ಬೆನ್ನಲ್ಲಿ ನಿನ್ನ ಅಣ್ಣ ಬರೆದು ಕಳಿಸಿದ್ದಾನೆ. ನಿನ್ನ ಬೆನ್ನಲ್ಲಿ? ಹೌದು, ನನ್ನಣ್ಣ. ಈ ಸಾರಿ ಎಲ್ಲ ಯೋಚನೆ ಮಾಡಿಯೇ ನಾನು ಬಂದಿದ್ದೇನೆ. ಒಂದು ಸಾರಿ ಮಾತಾಡುವಾಗ್ಲೇ ನೀನು ಹೇಗೆಲ್ಲ ಕೇಳ್ತೀಯ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಅಣ್ಣ ಕೂಡ ನನಗೆ ಸಹಾಯಕನಾಗಿ ವರ್ತಿಸಿ ಬೆನ್ನ ಮೇಲೆ ಬರೆದಿದ್ದಾನೆ. ಬೆನ್ನು ನೋಡಿದ ಮೇಲೆ ಮತ್ತೆ ನನ್ನ ಜೊತೆಗೆ ನೀನು. ಅಣ್ಣನ ಮಾತಿದೆ ಅಂತಾದ ಮೇಲೆ ಅದು ಅಕ್ಷರವಾಗಿ ಇರ್ಲಿ, ಅದು ನೋಡಿಯೇ ಮತ್ತೆ ನಿನ್ನಲ್ಲಿ ಮಾತು. ನೋಡು 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 ನೋಡು. ಓಹೋ, ಸೂಚಕವಾದಂತಹ ವಿಚಾರವನ್ನು ಲೇಖಿಸಿ ಕಳಿಸಿದ ಅಣ್ಣನ ಆಜ್ಞೆಯ ಸ್ವರೂಪ ನೋಡಿದರೆ ಆಗಲಿ. ನನಗೆ ಅಣ್ಣನನ್ನು ನಾನು ಸ್ಥೂಲವಾಗಿ ಆದರೂ ಗ್ರಹಿಸಿದ್ದು ಸರಿ ಉಂಟು ಅಂತ ಸಮಾಧಾನ. ಭಾವ ವಿಕಾರ ಮುಖದಲ್ಲಿ ಪ್ರಕಟವಾಗದಿದ್ದರೂ ಅಂತರಂಗದಲ್ಲಿ ವಿಚಾರಗಳ ಪ್ರವಾಹ ಅವನಲ್ಲೂ ಹೇಗಿರ್ತದೆ ಅಂತ ಎಷ್ಟು ವಿಚಾರ ಮಾಡಿ ಯಾರ ಬಗ್ಗೆ ಯಾವ ಯೋಚನೆಯನ್ನು ಹೊಂದಿದ್ರು ಮುಖದಲ್ಲಿ ಪ್ರಕಟಿಸದಂತೆ ಚಾತುರ್ಯದಿಂದ ವ್ಯವಹರಿಸುವವಣ್ಣ. ಎಲ್ಲಿ ಯಾವುದು ಎಷ್ಟು ಬೇಕೋ ಅಷ್ಟು ತಮ್ಮೊಳಗೆ ತುಂಬಿಕೊಂಡುಂಟು. ಈಗ ಇವರ ಕುರಿತಾಗಿ ಒಂದು ಅಪ್ರಿಯತೆ ಉಂಟು, ತೋರಿಸುವುದಿಲ್ಲ. ತೋರಿಸಬೇಕು ಅಂತ ಆದಾಗ ಅದು ವಿವಂಚನೆ ಅಲ್ಲ, ಅದು ಪ್ರೌಢಿಮೆ ಅಂತ ನಿರೂಪಿಸಿದ. ಈ ಹೆಣ್ಣನ್ನು ಕಂಡಾಕ್ಷಣದಲ್ಲೇ ಅಣ್ಣ ಕಳಿಸಿದ್ದು ಅಂತ ಇವಳು ಹೇಳಿದ್ದು ಸರಿಯೇ? ಯಾಕಂದ್ರೆ ಮಾತಾಡಿದ್ದು ಹೌದು, ಆದರೆ ತನ್ನೊಳಗೆ ಇವಳ ಈ ಮರುಳಾಟಕ್ಕೆ ಮರುಳಾಗದೆ ಸ್ಥಿತಪ್ರಜ್ಞನಾಗಿಯೇ ವ್ಯವಹರಿಸಿದ್ದಾನೆ ಎಂಬುದು ಬರೆದದ್ರಿಂದ ವೇದ್ಯ ಆಯಿತು. ಇವಳಿಗೆ ಆಗಬೇಕಾದದ್ದೇನು ಅಂತ ಸ್ಪಷ್ಟ ಆಯ್ತಾ ಇಲ್ವೋ? ಕನ್ನೆ ಪ್ರಾಯದವಳು. ಸ್ವಾಗತ ಆಯ್ತಾ? ಇನ್ನು ಸ್ವಾಗತ ಅಲ್ವಾ? ಅಲ್ಲಲ್ಲ, ಸ್ವಾಗತ ಆಯ್ತು. ಸ್ವಾಗತ ಏನು ಬರ್ದಿದ್ದಾರೆ ಗೊತ್ತುಂಟು? ಅದು ನೀವು ಮತ್ತೆ ಮದುವೆ ಕನ್ನೆಯ ಪ್ರಾಯದಲ್ಲಿದ್ದರು ನೀ ಚದುರೆ ಅಂತ ಬರ್ದಿದ್ದಾನೆ. ಹೌದಾ? ಹೌದು. ಅಂದ್ರೆ ಚಾತುರ್ಯ ಇದ್ದ ಕನ್ನೆಯ ಪ್ರಾಯ ನೋಡಿ ನೀ ಮರುಳಾಗುವುದಲ್ಲ, ಅದಕ್ಕಿಂತ ಹೆಚ್ಚಿನ ಚದುರೆ ಅವಳು. ಮಾತ್ರ ಅಲ್ಲ, ಅವಳ ಹತ್ತಿರ ಹೋದಕಾಗೆ ಅವಳು ಮೋಹನ್ನಕಾರಿ. ಅಣ್ಣ ಹೇಳಿದ ಮೇಲೆ ಮೋಹಕವಾದ ರೂಪ ಇದು, ಅತಿ ಮೋಹಕವಾದ ಚಾತುರ್ಯಯುಕ್ತವಾದ ಕನ್ಯೆ ಪ್ರಾಯದ ರೂಪ ನಿನಗೆ ಬೇಕಾದಂತೆ ನೇರ್ಪುಗೊಳಿಸಿ ಸ್ವೀಕರಿಸಬಹುದು ಅಂತ ಹೇಳಿದ್ದಾನೆ. ನಾನು ಮತ್ತೆ ಹಾಗೆ ಅಂತ ಹೇಳಿದ್ದು ನಿನ್ನ ಬಳಿಯಲ್ಲಿ. ಎಂತದ್ದು? ಈಗ ಅಣ್ಣ ಹೇಳಿದ ಮೇಲೆ ನಿನಗೆಲ್ಲವೂ ಕೂಡ ಅರ್ಥ ಆಗ್ತದೆ. ಅಣ್ಣ ಹೀಗೆ ಹೇಳದಿದ್ರೆ ನನಗೆ ಅರ್ಥ ಆಗುದೇ? ಈಗ ಅರ್ಥ ಆಯ್ತಲ್ವಾ ನಿನಗೆ ಅಣ್ಣ ಹೇಳಿದ್ದು ನನಗೆ ಎಷ್ಟು ಅರ್ಥ ಆಯ್ತು ಅಂತ ಗೊತ್ತಾಗಬೇಕು. ಈಗ ನೀನು ಸ್ವಲ್ಪ ಹತ್ತಿರ ಅಲ್ಲ, ಈಗ ದೂರ ನಿಲ್ಲದು ಯಾಕೆ? ಅಂದ್ರೆ ಅಲ್ಲ, ನೀ ಹತ್ತಿರ ಬರ್ಬೇಕು. ಇನ್ನು ಹತ್ತಿರ ಬಾ. ಅಲ್ಲ, ಅದು ಕತ್ತಿ. ಇಲ್ಲಿ ಬಾ ಹೇಳ್ತೇನೆ. ಕಟ್ಲಿಕ್ಕೆ ಬರುವ ಅಲ್ಲ, ನಾನು ಹೇಳುದು ಕೇಳ. ಅಲ್ಲ, ಅದನ್ನೆಲ್ಲ ನೋಡಬೇಡ. ನಾನು ಹೇಳುದು ಅಣ್ಣ ಏನ್ ಹೇಳಿದಾನೆ ಗೊತ್ತುಂಟಾ? ಏನು?
ಇವಳು ಮಾತಾಡ್ತಾ ಇರಬೇಕು ಅಂತ ಆದ್ರೆ ಆ, ಕರ್ಣರಸ ಪ್ರವಾಹ ಹರಿದು ಬರಬೇಕು, ಹಾಗಾಗುತ್ತದೆ. ಇವಳು ಮೂಗು ಮುಂದೊತ್ತಿದಳು ಅಂತ ಆದರೆ ಸೌಂದರ್ಯ ಸೀಮೆಯ ಅಂಚನ್ನವಳು ದಾಟಬೇಕು, ಹಾಗಾಗುತ್ತದೆ. ಹಾಗಾಗಬೇಕಾದರೆ ಸೌಂದರ್ಯ ಕುಂಭಗಳ ಭೇದನವನ್ನು ಮಾಡಿ ಅದರ ಸಾರವನ್ನು ಹೀರಬೇಕು ಅಂತ. ಏ ಲಕ್ಷ್ಮಣ, ಏನು ಮಾತಾಡ್ತಿದ್ದಿ ನೀನು? ನಿನಗೆ ಕಿವಿ ಹಿಡಿದೇ ಬುದ್ಧಿ ಹೇಳಬೇಕಷ್ಟೇ, ಇದು ಅರ್ಥ ಆಗಬೇಕಾದ್ರೆ. ಹತ್ತಿರ ಬಾರೆ, ಹತ್ತಿರ ಬಾರೆ. ಅಲ್ಲ, ಹತ್ತಿರ ಬರುವ ಕತ್ತಿ ಅಂತ ಈ ಮೂಗು, ಆ. ಈ ಕೂವಿ, ಆ. ಈ ಕಿವಿಗಳು, ಆ. ಅದೋ ಆ ಸೌಂದರ್ಯ ಕುಂಭ ತೆಗೆದು ಕತ್ತರಿಸಿದೆ. ನಿನ್ನ ಮೇಲಿರುವಂತಹ ಅತೀವವಾದಂತಹ ಅಭಿಮಾನದಿಂದ ನರಪತೆ ಎನ್ನುವುದಾಗಿ ನಿನ್ನನ್ನು ಉದ್ಧರಿಸಿ ಮಾತಾಡಿದ್ದಕ್ಕೆ ನನ್ನನ್ನು ಈ ಸ್ಥಿತಿಯಲ್ಲಿ ಕಾಣಬೇಕು ಎನ್ನುವಂತಹ ಒಂದು ಕುಕೃತ್ಯ ನಿನ್ನ ಮನಸ್ಸಲ್ಲಿ ಮನೆ ಮಾಡಿರುವುದನ್ನು ನಾನು ಕಾಣದಾದೆ. ನಿನ್ನ ಪರಿಚಯವೇ ಇಲ್ವಲ್ಲ ನನಗೆ. ಸ್ತ್ರೀಯಾದಂತಹ ನನ್ನನ್ನು ಈ ಸ್ಥಿತಿಗೆ ತಂದಿದ್ದೀಯಲ್ಲ ನೀನು. ಏನು ಗೊತ್ತು ಗುರಿ ಇಲ್ಲದವಳು ಎನ್ನುವುದಾಗಿ ತಿಳಿದಿದ್ದೀಯ. ಮತ್ತೆ ನಾನು ಯಾವುದೇ ಹಿನ್ನೆಲೆ ಇಲ್ಲದೆ ಬಂದವಳಲ್ಲ. ನಾನು ನನ್ನ ಹಿಂದೆ ಯಾರಿದ್ದಾರೆ ಬಲ್ಲೆಯ? ನನ್ನ ಅಣ್ಣನಾದಂತಹ ಚತುರ್ದಶ ಭುವನದಲ್ಲನೆಂದೆನಿಸಿಕೊಂಡಂತಹ ರಾವಣನಿದ್ದಾನೆ. ನಿನ್ನಂತಹ ಚಿಗರ ಮರೆಯನ್ನು ಹೊಸಕಿ ಹಾಕುವಂತಹ ಬಲಶಾಲಿಯಾದಂತಹ ಕುಂಭಕರ್ಣನ ಸಾಂಗತ್ಯ ನನಗಿದೆ. ಅದು ಬಿಡು, ಹತ್ತಿರದಲ್ಲಿರುವಂತಹ 14,000 ರಾಕ್ಷಸರು, ಕರದೂಷಣರಾದಿರುವ ಇತ್ಯಾದಿಗಳೆಲ್ಲವೂ ಕೂಡ ಇದ್ದಾರೆ. ಇವತ್ತು ನನ್ನ ಸ್ಥಿತಿಯನ್ನು ಕಂಡು ನಗುತ್ತಿರುವಂತಹ ನಿಮ್ಮ ಮುಖದಲ್ಲಿ ದುಃಖ ಮಾಸದೇ ಇರುವಂತಹ ಸ್ಥಿತಿಯನ್ನು ನಾನು ತರದೇ ಹೋದರೆ ಕೈಕಸಾದೇವಿಯ ಮಗಳಲ್ಲ ನಾನು. ಇವಳಿಗೋಸ್ಕರಲ್ವ ನೀವು ನನ್ನನ್ನು ತ್ಯಜಿಸಿದ್ದು? ಮುಸಿ ಮುಸಿ ನಗುತ್ತಿರುವಂತಹ ಇವಳು ಸದ್ಯೋ ಭವಿಷ್ಯದಲ್ಲಿ ಮುಖ ಎತ್ತದ ಹಾಗೆ ಮಾಡದೇ ಇದ್ದರೆ ರಾವಣ ಕುಂಭಕರ್ಣರ ತಂಗಿ ಅಲ್ಲ, ಶೂರ್ಪನಖಿ ಅಲ್ಲ, ಬರಿದಿಡು ನನ್ನ ಹೆಸರನ್ನು. ನೀನು ಹಾಳಾಗಿ ಹೋಗ್ತೀರಿ. ನೀವು ನಿನ್ನದಾದಂತಹ ವರ್ತನೆ ಏನುಂಟು ಅದಕ್ಕೆ ಪುಂಶ್ಚಲಿ ವೃತ್ತಿ ಅಂತ ಹೆಸರು. ಶರೀರವನ್ನು ವಿರೂಪ ಮಾಡುವುದೇ ಅದಕ್ಕೆ ತಕ್ಕುದಾದಂತಹ ಶಿಕ್ಷೆ. ಅದನ್ನೇ ಲಕ್ಷ್ಮಣನಿಗೆ ಸೂಚಿಸಿದವನಿದ್ದೇನೆ. ಸುಂದರಿಯಾಗಿ 16ರ ಹರೆಯದವಳಾಗಿ ಬಂದ ಹೊತ್ತಿನಲ್ಲೂ ಆಡಿದೆ, ವಂಚನೆ ಇಲ್ಲದೆ ಹೋಗುವಂತ. ಈಗ ನಿಜ ರೂಪದಿಂದ ರಾಕ್ಷಸಿಯಾಗಿ ನನ್ನ ಮುಂಭಾಗದಲ್ಲಿ ಕಾಣಿಸಿಕೊಂಡು ಯಾವ ಪ್ರತಿಜ್ಞೆಯನ್ನು ಬೇಕಾದರೂ ಮಾಡು, ನೋಡಿಕೊಳ್ಳುವುದಕ್ಕೆ ಈ ರಾಮನಿದ್ದಾನೆ. ಏನು ನಿನ್ನಲ್ಲಿಂದ ಮಾತೆಂತದೋ? ಅಣ್ಣನ ಬಳಿಗೆ ಹೋಗ್ತೇನೆ. ಅಣ್ಣ